ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಪಲ್ವಿ. ಭೂಮಿ ಮ್ಯಾಗ ಸೂರ್ಯ ಚಂದ್ರ ಮಾಮನ ಬಡ 2 ಎಕರೆ ಎಲ್ಲ ದಮ್ ಒಂದೈತಿ ಈಗ. ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡುದು ಎಷ್ಟು ಸತ್ಯ ಐತಿ. ಈ ಹುಡುಗರ ಜೀವನದಾಗ ನಿಮ್ಮಂತ ಹುಡುಗಿಯಾರ ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ. ಅಲ್ಲ ಕರೆಕ್ಟ್ ಆಗಿ ಹೇಳ್ರಿ, ಯಾರು ಮೋಸ ಮಾಡ್ಯಾರ? ನಿಮಗ್ ಕರೆನ್ಸಿ ಕಡಿಮೆ ಅದಾಗ ಹಾಕಿಲ್ಲ ನಾವು. ಯಾರು? ನಾವು 300 ರೂಪಾಯಿ ಕರೆನ್ಸಿ ಹಾಕಿದೆ ಮಾಡಿ 30,000 ರೂಪಾಯಿ ಸಾಲ ಮಾಡಿದ್ವಿ ಊರಾಗ. ಆಯ್ ತಡಿ, ಕರೆಕ್ಟ್ ಆಗಿ ನೀವು ಕೇಳಿದ್ದೇನು? ಮೊಬೈಲ್ ಕೊಡಿಸಿದ್ರು, ಮೊಬೈಲ್ 70,000 ರೂಪಾಯಿ ಮೊಬೈಲ್ ಕೊಡಿಸಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ ಬ್ಯಾಂಕ್ನ್ಯಾಗ. ನೋಡಿಲ್ಲ, ಕಷ್ಟ ಅಂತ ಬಂದಾಗ ತಬಕ್ನಿ 2,000 ರೂಪಾಯಿ 2,000 ರೂಪಾಯಿ ಹಾಕಿದಂಗ ಮಾಡಿ 20 ಲಕ್ಷ ರೂಪಾಯಿ ಸಾಲ ಮಾಡಿಸಿವ್. ದೇನಿ ಮಾಡಿಸಿ ಇಟ್ಟಂಗೆ ಬಟ್ಟೆ ದುಡಿಯೋಂಗ. ಅಕ್ಕ ನೀ ಕೊಟ್ಟಿಯಲ್ಲ, ಎಲ್ಲ ತುಂಬಿಯಲ್ಲ. ಎಲ್ಲ ನಾನ ತುಂಬ. ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತೀನಿ, ಈಗ ಲವ್ ಮಾಡೋರಿಗೆ ಏನಂತ, ನಿಮ್ ಹುಡುಗಿಯಾರ್ದೊಂದು ಆಧಾರ್ ಕಾರ್ಡ್ ತಗೋಬೈ. ಯಾಕ? ಮಂಜುನಾಥ್ ಗುಂಪಿನ್ಯಾಗ ಸಾಲ ಐತಿ ಬಿಡ. ಹುಡುಗಿ ನಿನ್ನ ಬಿಟ್ರು ಗುಂಪಿನ್ಯಾರ ಹುಡುಗಿನ ಬಿಡುದಲ್ ಮಾತ ಕೇಳಿಲ್ಲ. ಹಾಗಂತೇಳಿ ಅವರು ಜೇಂಟ್ ಅಕೌಂಟ್ ಕೊಟ್ಟಿರ್ತಾರ. ಅವ್ರೇನು ಅವ್ರ ತಂಗಿದೊಂದು ಇಸ್ಕೋ ಬೈ. ಹಂಗ ಇಲ್ಲದಾವಲ್ಲ ಹಿಂಗ ಒಂದ್ ತೊಂದ್ರೆ ಒಂದ್ ಫ್ರೀ. ಎದಕ್ ಮಾತಾಡ್ತೀರಿ? ನಿಮ್ಗೆ ಕಡಿಮೆ ಆದ್ರೆ ದುಡ್ಡು ಕೊಡುವಾರ ನಾವು. ಧನ್ಯವಾದಗಳು. ಆದ್ರೆ ನಮ್ಮೇಲೆ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಈ ಒಂದು. ಕರೆಕ್ಟ್ ಆಗಿ ಹೇಳಿದೆ. ನಾವಿದ್ದಲ್ಲೇನೆ ಇಂಥ ಸಾಂಗ್ಗಳು ರೆಡಿ ಅಕ್ಕಾವ ಅನ್ನೋದನ್ನ ನೆನಪಿಟ್ಕೊಂಡು ಹಾಡ್ರಿ. ನಾವಿದ್ದಲ್ಲೇನೆ ಇಂಥ ಸಾಂಗ್ಗಳು ರೆಡಿ ಅಕ್ಕಾವ ಅನ್ನೋದನ್ನ ನೆನಪಿಟ್ಕೊಂಡು ಹಾಡ್ರಿ. ಹೌದು, ಹಾ ಹಾಡ್ರಿ. ಅಲ್ಲಿ ಹುಲಿ ಅನ್ನ ಯಾರು? ಕೊಟ್ಟಾರ ನಿನ್ನ ರೋಣ ತಾಲೂಕು ಬಿಟ್ಟ. ಹುರುಪ್ ಹೆಚ್ಚಾಗಿ ಎಲ್ಲಿಂದ ಬಿದ್ದಿದ್ದ ನೋಡ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ವೇದಿಕೆ ಮೇಲೆ ನಮ್ಮ ಆತ್ಮೀಯ ಸಹೋದರರು ಮುತ್ತು ಅಣ್ಣ ಎಚ್ ನಂಜಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ನೀ ಯಾವಾಗ ಉಳ್ಳಾಗಡ್ಡೆ ಕಸ ತೆಗಿಯಕ್ ಹೋದಿ? ನಾವಿಬ್ರು ಕೂಡಿ ತೊಗರಿಯಾಗ ತೆಗ್ದೀವಿ ಅಣ್ಣ. ಇದು ಇಂಗ್ಲಿಷ್ ಮೀಡಿಯಂ, ಒಂದು ಕನ್ನಡ ಮೀಡಿಯಂ. ಒಂದು ತುಂಬಿದ ಬೇರಲ್ಲ, ಒಂದು ಖಾಲಿ ಬೇರಲ್ಲ ಅಣ್ಣ. ಇದು ಬೇರಲ್ಲ ಅಣ್ಣ. ಅಲ್ಲಿ ಮುಂದಕ್ಕೆ ತಗೋರಿ, ನೋಟ್ ಅದ ತಗೋರಿ. ಬಾವಿ ಸ್ಟೈಲ್ ಮೇಲೆ ಬಾ. ಬಾವಿ ಹಿಂಗ್ ಬಾ. ಅಲ್ಲಿ ಮಂದೇಶನ ಗಟ್ಟಿಯಪ್ಪ ನೀ. ಯಾಕ? ಪ್ರತಿ ಸರನು ನಿನ್ನ ಕರೆಸ್ತಾನಲ್ಲ, ಅದಕ್ಕೆ ಹಂಗ ಸುಮ್ಮಿರ್ಲಿ. ಆನೆ ಮರಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ನೀವು ಒತ್ತಿ ಅನ್ಯಾಕೈತಿ ಅಲ್ಲೇ ಅದ್ರಾಗ ಮುಂದೆ ಕುಂತಾರಣ್ಣ ಅವ್ರು. ಆನೆ ಮರಿ ಅಂತ ನೋಡ್ಬೇವ ಲೇ. ಆಕೆ ಆನೆ ಮರಿ ಕಂಡ ಕಾಣ್ತಾಳ ಅನ್ಲೇ, ದೊಡ್ಡ ಆನೆ ಕಂಡ ಕಾಣ್ತಾಳಕಿ. ನಮ್ಮ ಅಕ್ಕ ಉಫ್ಫತ್ತ ಉದ್ರೆ ನೀವು ಹಾರ್ ಹೋಗ್ತೀರಿ, ಹುಷಾರಾಗಿರ್ರಿ. ಅವಿ ಬ್ಯಾಡ ಬಾ, ಮೊದ್ಲ ರೋಣ ತಾಲೂಕ್ ಮಂದಿ ಐತಿ, ನಿನಗೆ ಇಲ್ಲಿದ್ ಗೊತ್ತಿಲ್ಲ ಅನ್ಸತ್ತ. ಅಕ್ಕ ರೋಣ ತಾಲೂಕಲ್ಲ, ಸುತ್ತಲೆಲ್ಲ ಹಳ್ಳಿ ಹುಡುಗರು ಬಂದವು. ನಾವ್ ಅಂಜಲ್ಲ, ಸಿಟಿ ಅವ್ರಿಗೆ ಅಂಜಿಲ್ಲ, ಹಳ್ಳಿ ಅವ್ರಿಗೆ ಅನ್ಸ್ತೀವನ್. ಅಲ್ಲ, ಸಿಟಿ ಅನ್ನಾರ ಕದ ಹಾಕ್ತಾರೆ, ಇವ್ರು ಕದ ತೆಗೆದ್ರೆ ಒಳಗೆ ಬಿಡುದ ಇಲ್ಲ ನೋಡ್ರ. ಯಾಕ ಅಷ್ಟು ಧೈರ್ಯ ಅವಿ ಅಣ್ಣ. ಇಲ್ಲಿ ಜಾಲಿ ಕಂಟಿ ಬಾಳ ಅದಾವ. ಅಂದ್ರೆ ನಿಮ್ಮ ಅಕ್ಕನ ಮುಟ್ಲ ಅಂತ ಹೇಳಕತ್ತೀನಿ. ಹಂಗಲ್ಲ ಬೈ, ಇವ್ರು ಮನಸ್ಸು ಮಾಡಿದ್ರೆ ಅಂದ್ರೆ ಬೆನ್ನೆ ಹೇಳದ್ ದಂಡಿ ಯಾವುದೋ ಸರೋದಿಲ್ಲ ಬಂದ. ಅಲ್ಲ ಅವಿ, ಬೆಣ್ಣಿ ಹಳ್ಳ ಅಲ್ಲ, ನಾವು ಹೋಗಿ ಸಾಸಿವೆ ಹಳ್ಳ ಮುಟ್ಟು ಬರ್ತೀವಿ. ಆದ್ರ ಅಂಜಂಗಿಲ್ಲ ನಾವು ಒಟ್ಟ ಹಳ್ಳಿ ಹುಡುಗರಿಗೆ. ಯಾಕೆ ಇರ್ಲಿ ಬಿಡ, ಅಂಜಂಗಿಲ್ಲ ಗೊತ್ತಾಗೈತಿ ಬಿಡ. ಮತ್ತೆ ತಿಳ್ಕೊರಿ ಇದನ್ನ. ಅದಕ್ಕ ನಾವು ಇತ್ತಿತ್ಲಾಗಿ ಹಳ್ಳಿ ಹುಡುಗರ್ನ ನೀರ್ ಹಸವ್ರನ್ನ ಒಟ್ಟ ಮಾಡ್ಕೊಡಬಾರ್ದಂತ ಮನಸ್ಸು ಮಾಡ್ಬಿಟ್ಟಿವಿ, ನಿರ್ಧಾರ ಮಾಡಿವಿ. ಮತ್ತೆ ಯಾರನ್ನ ಮಾಡ್ಬೇಕಂತ ಮಾಡಿ ಏನಿದ್ ಯಾಕಲೆ ಏನಿದ್ರು ಇಂಜಿನಿಯರ್, ಡಾಕ್ಟರ್, ಲಾಯರ್, ಪೊಲೀಸ್, ಸೈನಿಕ. ನಮ್ಮ ಹಳ್ಳಿ ಹುಡುಗರು ಹೊಲ್ಲ ನೀರ್ ಹಾಸಿಲ್ಲ ಅಂದ್ರೆ ನಿನಗಂಡೆಲ್ಲಿ ನೌಕರಿ ಮಾಡ್ತಿದ್ ನಾವೇ. ಇವ್ರು ನೀರ್ ಹಾಸಿ ಹಗಲಿ ಬೆಳತನ ದುಡಿದು ಪೀಕ್ ತೆಗದ ನಿನ್ನ ಗಂಡ ತಿಂಗಳ ಗಂಟೆ ದುಡಿದು ರೊಕ್ಕ ತೊಂಬಂದ್ ನಿನ್ನ ಸಾಕಿ. ಅಣ್ಣ ಬರಗಾಲ ಬಿದ್ದ ಟೈಮ್ನಾಗ ಒಂದೊಂದ್ ಟೈಮ್ ನೀರ್ ಹಾಸರ್ಬೇಕಾಕಾರ. ಮಕ ನೋಡ್, ಮಕ ತೂಟ ಡಬರಿಗೈತಿ. ಏನ್ ಕಡಿಮೆ? ಒಂದ್ಸರಿ ಬರ್ಲಿ ಅವಿ, ನಿಮ್ ಮಂದಿ ಯಾರು ಬಂದೇ ಇಲ್ಲ ನೋಡಿಲ್ಲ. ನಮ್ಮ ಲೇಡಿ ಟೈಗರ್ ಒಂದ್ಸಲ ಜೋರಾಗಿ ಚಪ್ಪತ್ ಕೊಡ್ಬೇಕು ನೀವು. ನಮ್ಮ ಆತ್ಮೀಯ ಸಹೋದರರು, ನಮ್ಮ ಬರ್ತಡೇ ಬಾಯ್ ಮುತ್ತೋಣ ದಯವಿಟ್ಟು. ಓಕೆ ಬೈ, ಅನ್ನ ಬಾಜೂರನ ಗೆಳತಿ ನನ್ನ ಜೀವ. ಯಾರ ಸಂಬಂಧ? ನಾವ್ ಯಾರ್ದು ಜೀವ ತೆಗಿಯೋರಲ್ಲ, ನಾವ್ ಒಂದ್ ಜೀವ ಉಳಿಸ್ಕೊಂಡಿದ್ರಿ ನೀವು. ಅಪ್ಪಿ, ನೀವು ಜೀವ ಕೊಟ್ಟಿದ್ರು ಉತ್ತರ ಕರ್ನಾಟಕದಾಗ ಇಷ್ಟ್ಯಾಗ ಜಾನಪದ ಹಾಡ್ತಿದ್ವಿ. ನಮ್ಮನ್ನ ಯಾಕೆ ಇಷ್ಟು ಪ್ರೀತಿಲಿಂದ ಇವ್ರು ಕರೆಸಿದ್ರಿ ಹೇಳ? ಎಲ್ಲ ತಿಳ್ಕೊ ನಿಮ್ಮ ನೋಡ. ಕರೆಕ್ಟ್. ನಾನು ಪಲ್ಲು ಹೌದು, ಗೆಲ್ಬೇಕು ನಾನು ದಿಲ್ಲು. ಮುಂಚೆಕ್ ನನ್ನ ಮನಸ್ಸೈತಿ ಕಲ್ಲು. ನೆನಪಿಟ್ಕೊಂಡು ಮಾತಾಡ. ಕಲ್ಲಾಗ
ಕಲ್ಲು ಮ್ಯಾಲ ಕಲ್ಲಿಟ್ಟ ಜಜ್ಜಿದಿ ಗೆಳತಿ. ಓಕೆ ಸಮಾಧಾನ ಮಾಡಲಿ ಇನ್ನ ಬರ್ತೈತಿ. ಓಕೆ ಇದು ನಮ್ಮ ಮುತ್ತು ಎಚ್ ನಂದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೀತಿರುವಂತಹ ಅದ್ದೂರಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಪುನೀತ್ ಮೆಲೋಡಿಸ್ ಪಲ್ಲವಿ ಗಾನ ಭಜನ ಆರ್ಕೆಸ್ಟ್ರಾ ತಂಡ ಗಜೇಂದ್ರಗಢದ ವತಿಯಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ಎಲ್ಲರಿಗೂ ಕೂಡ ವೇದಿಕೆ ಮೇಲೆ ಬರ್ತಾನ. ಓಕೆ ಬರಲಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮುತ್ತು ಎಸ್ ನಂದಿ ಮತ್ತೆ ಮಾಂತೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮತ್ತೆ ನಮ್ಮ ಮುತ್ತು ನಂದಿ ಅವರ ಗೆಳೆಯರ ಬಳಗದವರು ಅದೇ ರೀತಿ ಆತ್ಮೀಯರು ಸಹೋದರರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇನ್ನೇನು ಕೆಲವೇ ಕ್ಷಣದಲ್ಲಿ ಮ್ಯೂಸಿಕ್ ಮೈಲಾರಿಗೆ ಕೂಡ ವೇದಿಕೆ ಮೇಲೆ ಬರ್ತಂಗಿ. ಏನ್ ಮಾತಾಡ್ತೀನಿ ನೋಡಿ 4 ಮಂದಿ ಹುಡುಗರಿಗೆ ನಾಲ್ಕ ಮಾತಾಡು. ಎಲ್ರು ಆರಾಮಾಗಿರಲ್ಲಿ ಎಷ್ಟೋ ಮಟ್ಟ ಹುಡುಗರು ಆರಾಮಿದ್ರೆ ಎಷ್ಟೋ ಮಟ್ಟ ಈಗೇನಕ್ಕತ್ತ ಗೊತ್ತಿಲ್ಲ. ಅವಿ ಎಲ್ರು ಆರಾಮದಿರಿ. ಎಲ್ರು ಒಂದ್ಸಲ ಜೋರಾಗಿ ಕೋಗಡ್ರಿ ಹೆಂಗ್ ಹೊಡಿತೀರಿ? ಓಕೆ ಥ್ಯಾಂಕ್ ಯು. ಎಲ್ರು ಊಟ ಮಾಡ್ಕೊಂಡ್ ಬಂದಿರಂತ ಅನ್ಕೊಂದಿನಿ. ಇಲ್ಲ ಅಂದ್ರೆ ಅವ್ರ ಮನೆಗೆ ಕರ್ಕೊಂಡ್ ಹೋಗ್ತಾಳೆ. ಬೇಕಾದ್ರೆ ಬರ್ರಿ, ಏನ್ ಪ್ರಯೋಜನ ಇಲ್ಲ. ಅಡಿಗೆ ಮಾಡಕ್ ಬರ್ತೈತೆ ನಿನಗೆ? ಅಡಿಗೆ ಮಾಡ್ತೀಯ ಅಕ್ಕ? ನಮ್ಮಿಬ್ರಿಗೆ ಏನ್ ಬರಲ್ಲ? ಏನು ಬರೋದಿಲ್ಲ. ಅವಿ ಎಲ್ಲದೂ ಮಾಡ್ತೀವಿ. ಎಲ್ಲಾನು ಮಾಡ್ತೀವಿ. ಎಲ್ಲಾನು ಏನೇನ್ ಮಾಡ್ತೀರಿ ಕರೆಕ್ಟ್ ಆಗಿ ಹೇಳ್ರಿ ಅಕ್ಕ. ಹೇಳಿ ನೀನೆ. ರೊಟ್ಟಿ ಪಲ್ಯ ಅನ್ನ ಸಾರು ಸಹಜ ಮನೆಗೆ ಏನ್ ಮಾಡ್ಕೊಡ್ತಾರೋ ಎಲ್ಲ ಮಾಡ್ಕೊಡ್ತೀವಿ ನಾವು. ಹೌದು. ಬಟ್ ನಾವು ಮಾಡೋದನ್ನ ತಿನ್ನಕ್ ನೀವು ಗಟ್ಟಿಯಾಗಿರ್ಬೇಕು. ಗಟ್ಟಿರ್ಬೇಕು. ಯಾಕೆ ಹೇಳ? ಯಾಕ? ನಾವು ಮಾಡೋ ರೊಟ್ಟಿ ದಪ್ಪ ಇರ್ತಾವ. ಹಾ ಎಸ್. ಅಂದ್ರೆ ಅಕ್ಕಿ ಮಾಡೋ ರೊಟ್ಟಿ ಅಕ್ಕಿ ಸೈಜ್ ಇರ್ತಾವ ಅಂತ ಅರ್ಥದು. ನೀವು ಗಟ್ಟಿಯಾಗಿರ್ಬೇಕಲ್ಲ ಅದಕ್ಕ. ನೀವು ಗಟ್ಟಿಯಾಗಿರಿ. ನೀವು ಅಡಿಗೆ ಮಾಡಿ ಹಾಕೋದಾಗಿತ್ತಂದ್ರ ನಮ್ಮ ಹುಡುಗರು ಎಗ್ರೆಸ್ ಅಂಗಡಿಗಳಿಗೆ ಯಾಕೆ ಹೋಗಿದ್ರ? ಹೌದಿಲ್ಲಪ್ಪ? ನಾವು ಹೆಂಗಾಗೈತೆ ಅಂತ ಹೇಳ್ತೇನೆ ಕೇಳ. ಟಿವಿ ಮುಂದೆ ಕುಂತ ಧಾರಾವಾಹಿ ನೋಡ್ತಿರ್ತೀರಿ. ಆ ಧಾರಾವಾಹಿಯಾಗ ಆಕೆ ಚುಂಚುತ್ತಿರ್ತಾಳು. ಆ ಚುಂಚುದ ಎಪಿಸೋಡ್ 1 ವರ್ಷದಿಂದ ತೋರಿಸ್ತಿರ್ತಾಳು. ಆಕೆ ಸಾಯುದಿಲ್ಲ, ಆಕೆ ಚುಂಚುದಿಲ್ಲ. ನೀವು ನೋಡಾಕ್ ಕುಂತಾರ ಎದ್ದು ಹೋಗಿ ಅಡಿಗೆ ಮಾಡೋದಿಲ್ಲ. ಹಂಗಾಗಿ ನಮ್ಮ ಗಣಮಕ್ಳು ಏನ್ ಮಾಡಾಕತ್ತಾರಂದ್ರ ನೋಡಲ್ಲ ಎಗ್ರೆಸ್ ಅಂಗಡಿ ಹೋಗಿ ಎಗ್ರೆಸ್ ತಿನ್ನತ್ರ. ಅದಕ್ಕ ಒಂದೊಂದ್ ಹಳ್ಳಿಗೆ 10 ಎಗ್ರೆಸ್ ಅಂಗಡಿಗಳು ಆಗಾಕತ್ತಾವ. ನಿಮ್ಗ ಮನೆಯಿಂದ ಹಿಡ್ಸಂಗಿಲ್ಲ, ಅದಕ್ಕ ದೂರ ಹೋಗ್ತಿರ್ತೀರ. ಕರೆಕ್ಟ್. ಮನೆಯಿಂದ ನಿಮಗ್ ರುಚಿ ಆಗಂಗಿಲ್ಲ. ನಮಗ್ ದಿನ ಮಾಡಿದ ಉಪ್ಪಿಟ್ಟು ಮಾಡ್ರಿ ಯಾರಿಗ ರುಚಿ ಆಕತ್ತಾನ? ಮನೆಯಿಂದ ನಿಮಗ್ ಸಿಹಿ ಒಂದ್ ಸಾಂಗ್ ಹಾಡ್ತೀವಿ, ಆಮೇಲೆ ಮತ್ತೆ ಮಾತಾಡ್ತೀವಿ. ಓಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಲವ್ ನೆನಪಾಗಲ್ಲ. ಆದ್ರೂ ನಾವು ಸುಮ್ಮಿರ್ತೀವಿ. ಯಾಕೆ ಗೊತ್ತನ? ನೀವೇನು ಮಾಡ್ಕೋಬಾರ್ದು. ಕುಡದ ಥ್ಯಾಂಕ್ ಯು. ಈ ಒಂದು ಇಲ್ಲಿ ಕೇಳಿಲ್ಲ ದೋಸ್ತಿ ಅಂತ ಒಳಗೊಳಗೆ ಸ್ಕೆಚ್ ಹಾಕ್ತಾರ. ಯಾಕೆ ಹಾಕಲ್ಲ? ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗೀರ ಸಾವಾಸ, ಲವ್ ಅಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ. ಅದೆಲ್ಲ ಬೇಡ. ಈಗ ಮೂರು ಖುಷಿ ಅದ. ನೀನು ಬಂದೆಯ ಪ್ರೀತಿಯ ಸರ ಹೇಳಿ ಎದುರು ನಿಂತೆಯ, ಬೆಳವಣಿಗೆ 2 ಎಕರೆ ಬಡ್ಡ್ಯಾಗ ಹಾಕ್ಸಿದೆಯಾ. ಇಲ್ಲಿ ಗೆಳೆಯರೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ ಮತ್ತು ತಾಯಂದಿರೇ, ಬೆಳವಣಿಗೆ ಗ್ರಾಮದೊಳಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಎಲ್ಲ ಕಾರ್ಯಕ್ರಮದ ನೇತೃತ್ವ ಹುಡುಗಿ ಮಾಡುದು. ಇದು 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 ಮೇನ್ ಪಾಯಿಂಟ್. ಬಾ ಇಲ್ಲಿ ಇಲ್ವಾ? ಆಗ್ಲೇ ದೋಸ್ತಿ ಅಂದ್ರಲ್ಲ, ಫಸ್ಟ್ ವಿಶ್ ನಮ್ಮ ವೈನಿ ಮಾಡ್ಯಾಳ. ನೆನಪಾತ? ಅದು ನಾವ ಹೆಣ್ಮಕ್ಳ ಯಾಕ 12 ಗಂಟೆಗೆ ವಿಶ್ ನಿನ್ ಮಗಳು ಮಾಡ್ಯಾಳ. ಬಟ್ ಆಕಿ ವಿಶ್ ಮಾಡಿದ್ ಯಾರಿಗೂ ಗೊತ್ತಿಲ್ಲ. ಬಟ್ ನನ್ನ ಗೆಳೆಯರ ನನ್ನ ತಮ್ರಿ ಮಾಡಿ ಕರ್ನಾಟಕಕ್ಕೆ ಗೊತ್ತಾಗೈತಿ. ನಾವು ಏನ್ ನೀ ಗದ್ಲ ಮಾಡಿದ್ರ ಬರೀ ಅಡಿಗೆ ಮನ್ಯಾಗ, ನಾವು ಗದ್ಲ ಮಾಡಿದ್ರ ಆಲ್ ಓವರ್ ಕರ್ನಾಟಕದಾಗ. ನಿನ್ನ ಮಗಳಿಗೆ 350 ರೂಪಾಯಿ ನಾವು ರಿಚಾರ್ಜ್ ಮಾಡಿದಾಗ ಒಂದ್ ಮೆಸೇಜ್ ಬರ್ತೈತಿ. ನಮ್ ಗೆಳೆಯರ ಇವತ್ತು ಏನ್ ಮಾಡ್ಯಾರಲ್ಲ ಅದು ನಾನು ಸಾಯೋವರೆಗೂ ಉಡುಪಾಗಿರ್ತೈತಿ. ಇವತ್ ನನಗೇನು ಕೊಡುಗೆ ಕೊಟ್ಟಾರಲ್ಲ ಅವ್ರಿಗೆ ಏನು ಕೊಡುಗೆ ಕೊಡ್ಬೇಕು ಅನ್ನೋದು ನನಗೆ ಇಷ್ಟನ ಆಲ್ರೆಡಿ ಕೊಟ್ಟೇನಿ. ಮುಂದೂ ಕೂಡ ನಾನು ನಮ್ಮ ಮನಿಗೋಸ್ಕರ ಬದುಕ್ತೇನೆ ಇಲ್ಲ ಗೊತ್ತಿಲ್ಲ. ನಮ್ಮ ಗೆಳೆಯರಿಗೋಸ್ಕರ, ಅಣ್ಣಮ್ಮರಿಗೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ, ಇಡೀ ಬೆಳವಣಿಗೆಗೋಸ್ಕರ ಬದುಕ್ತೀನಿ. ಒಳ್ಳೆ ಕೆಲಸ ಕಾರ್ಯ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಕೂಡ ಬೇರೆ ಕಾರ್ಯಕ್ರಮ ಇದ್ರೆ ನಾ ಮಾತಾಡ್ತಿದ್ದೆ, ಬಾಯ ಮಾಡ್ಬಿಡ್ರಿ, ಅತ್ತ ಸರ್ರಿ ಇತ್ತ ಸರ್ರಿ ಅಂತಂದು ಬೈತಿದ್ದೆ, ವಾರ್ನಿಂಗ್ ಮಾಡ್ತಿದ್ದೆ. ದಯವಿಟ್ಟು ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ. ಇವತ್ತೇನು ಕಾರ್ಯಕ್ರಮ ನಡೀತದೆ ದಯವಿಟ್ಟು ಶಾಂತ ರೀತಿಯಿಂದ, ಪ್ರೀತಿ ವಿಶ್ವಾಸದಿಂದ ಯಾರು ಓಕೆ ಹೊರಗೆ ಬರೋ ಸೂರ ಬಾರ ಇಬ್ರು ಕೂಡಿ ಚಾಲು ಮಾಡಮ್ಮ.
ಇದು ಅಪೇಕ್ಷೆ ಮೇರೆಗೆ ನಮ್ಮ ಅಣ್ಣಾರು ಹೇಳಕತ್ತಾರ ಅವ್ರಿಗಾಗಿ ಅಪೇಕ್ಷೆ ಮೇರೆಗೆ ಹಾ ಕೊಡೋಣ. ಹಾ ಓಕೆ ನಮ್ಮ ಏನೇನು ಹಾ ಹೂವಪ್ಪ ತಡ್ರಿ ಒಂದ್ ಸ್ವಲ್ಪ ಥ್ಯಾಂಕ್ ಯು ಸರ್ 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ತುಂಬಾ ಹೂವಪ್ಪ ಧನ್ಯವಾದಗಳು. ಗುಡಿಸಾಗರ್ ದಾಟನಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ತಂಡಕ್ಕೆ 2001 ರೂಪಾಯಿ ಕಾಣಿಕೆ ಕೊಟ್ಟಾರ. ಅಯ್ಯೋ ಎಂತ ದೊಡ್ಡ ಮನಸ್ಸಪ್ಪ, ಜೋರಾಗಿ ಚಪ್ಪಾಳೆ ಹೊಡಿ. ನನ್ಗೂ ಕೂಡ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಅಂತ ಹೇಳ್ಕೊತೇನೆ. ಅವಿ ನಗಬೇಡ. ಈ 2000 ಆಗಬೇಕಾದ್ರೆ ಮೊದಲ ಅಂಕಿ 10ರಿಂದ ಚಲೋ ಇರುತ್ತೆ, ನೆನಪಿರ್ಲಿ. ಎಷ್ಟು ಕೊಟ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲ ಹಿಮಾಲ್ ತಿನ್ನು. ಹಾ ಅದು ಇಂಪಾರ್ಟೆಂಟ್. ಆದ್ರೆ ಹಾ ಏಯ್, ನಾವ್ Okay, thank you. ಅಧ್ಯಕ್ಷರೇ, ನಿಮ್ಗೆ ಯಾವತ್ತು ನಾವು ಚಿರಋಣಿ ಇದೀವಿ. ನಮ್ಮ ಆಕಿ ಪುನೀತ್ photo ಪಲ್ಲವಿ ಬೇಡ, ಆಕಿ ಪಲ್ಲವಿ ಏಯ್! ಗಾನ ಆರ್ಕೆಸ್ಟ್ರಾ ತಂಡ ಆಕಿ ನಿನ್ ಮೊಬೈಲ್ನಾಗ ಹಿಡಿಸಂಗಿಲ್ಲ. ಚಿರಋಣಿ ಇದೀವಿ. ಎದ್ರಾಗ ಓಕೆ ಮೊಬೈಲ್ನಾಗ ಹಾ ಓಕೆ ಸೌಂಡ್